ನಮಸ್ಕಾರ ಸ್ನೇಹಿತರೆ, ಓಂ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಜೀವನದಲ್ಲಿ ನಮಗೆ ಎಷ್ಟೋ ಬಾರಿ ಅನಿಸುತ್ತೆ ನನ್ನ ಕೈಲಿದಾಗಲ್ಲ ಅಥವಾ ನನ್ನ ಅದೃಷ್ಟನೇ ಸರಿ ಇಲ್ಲ ಅಂತ. ಆದರೆ ನಮಗೆ ಗೊತ್ತಿರೋದ ಒಂದು ಸತ್ಯ ಏನಂತಂದರೆ, ನಮ್ಮೆಲ್ಲರ ಒಳಗೂ ಒಂದು ಅದ್ಭುತವಾದ ಶಕ್ತಿ ಅಡಗಿದೆ. ಅದನ್ನು ತಿಳಿಸೋಕೆ ಈ ಒಂದು ಪುಟ್ಟ ಕಥೆ ಕೇಳಿ. ಒಂದು ಹಳ್ಳಿಯಲ್ಲಿ ಒಬ್ಬ ಪ್ರಸಿದ್ಧ ಶಿಲ್ಪಿ ಇದ್ದ. ಅವನು ಕಲ್ಲುಗಳಿಗೆ ಜೀವ ತುಂಬುವುದರಲ್ಲಿ ಎತ್ತಿದ ಕೈ. ಒಂದು ದಿನ ಅವನು ಒಂದು ದೊಡ್ಡ ಕಲ್ಲನ್ನು ಕೆತ್ತಿ ಸುಂದರವಾದ ದೇವರ ವಿಗ್ರಹ ಮಾಡುತ್ತಿದ್ದ. ಆ ದಾರಿಯಲ್ಲಿ ಹೋಗುತ್ತಿದ್ದ ಒಬ್ಬ ವ್ಯಕ್ತಿ ಕುತೂಹಲದಿಂದ ನಿಂತು ಕೇಳಿದ, ಅಯ್ಯ ಶಿಲ್ಪಿಯೇ, ಇಷ್ಟು ಸಾಮಾನ್ಯವಾದ ಕಲ್ಲಿನಲ್ಲಿ ಇಷ್ಟು ಸುಂದರವಾದ ದೇವರನ್ನು ಹೇಗೆ ಸೃಷ್ಟಿಸಿದೆ? ನಿನ್ನ ಕೈಯಲ್ಲಿ ಏನು ಮಾಟಗಾತಿ ಶಕ್ತಿ ಇದೆಯೇ? ಅದಕ್ಕೆ ಶಿಲ್ಪಿ ನಗುತ್ತಾ ಹೇಳಿದ, ಇಲ್ಲ ಗೆಳೆಯ, ಈ ಕಲ್ಲಿನಲ್ಲಿ ನಾನು ದೇವರನ್ನು ಸೃಷ್ಟಿಸಲಿಲ್ಲ. ದೇವರು ಮೊದಲೇ ಈ ಕಲ್ಲಿನ ಒಳಗಿದ್ದ. ನಾನು ಮಾಡಿದಿಷ್ಟೇ, ದೇವರಿಗೆ ಅಡ್ಡವಾಗಿದ್ದ ಅನಗತ್ಯವಾದ ಕಲ್ಲಿನ ಚೂರುಗಳನ್ನು ಮಾತ್ರ ತೆಗೆದುಹಾಕಿದೆ ಅಷ್ಟೆ. ಆಗ ಒಳಗಿದ್ದ ದೇವರು ತನ್ನಷ್ಟಕ್ಕೆ ತಾನೇ ಹೊರಬಂದ. ಸ್ನೇಹಿತರೆ, ನಮ್ಮ ಜೀವನವು ಈ ಕಲ್ಲಿನಂತೆಯೇ. ನಮ್ಮ ಒಳಗೂ ಗೆಲ್ಲುವ ಶಕ್ತಿ, ಬುದ್ಧಿವಂತಿಕೆ ಮತ್ತು ಯಶಸ್ಸು ಮೊದಲೇ ಅಡಗಿವೆ. ಆದರೆ ನಮಗೆ ಅಡ್ಡವಾಗಿರುವುದು ಯಾವುದು ಗೊತ್ತಾ? ನಮ್ಮ ಸೋಲಿನ ಭಯ, ಆಲಸ್ಯ ಮತ್ತು ನನ್ನ ಕೈಲಿ ಆಗದು ಎಂಬ ನಕಾರಾತ್ಮಕ ಆಲೋಚನೆಗಳು. ಒಮ್ಮೆ ಯೋಚಿಸಿ, ಆ ಶಿಲ್ಪಿ ಮಾಡಿದಂತೆ ನಿಮ್ಮ ಒಳಗಿನ ಆ ಅನಗತ್ಯ ಆಲೋಚನೆಗಳನ್ನು ಕೆತ್ತಿ ತೆಗೆದುಹಾಕಿ ನೋಡಿ. ನಿಮ್ಮ ಒಳಗಿರುವ ಅದ್ಭುತ ವ್ಯಕ್ತಿತ್ವ ತಾನಾಗಿಯೇ ಹೊರಬರುತ್ತದೆ. ನೆನಪಿಡಿ, ಶಿಲ್ಪಿಯ ಕೈಯಲ್ಲಿ ಸುತ್ತಿಗೆ ಇರುವಂತೆ ನಿಮ್ಮ ಜೀವನವನ್ನು ರೂಪಿಸುವ ಶಕ್ತಿ ನಿಮ್ಮ ಕೈಯಲ್ಲೇ ಇದೆ. ಹಿಂದೆ ಆ ಅನಗತ್ಯ ಭಯಗಳನ್ನು ದೂರ ಮಾಡಿ ನಿಮ್ಮ ಯಶಸ್ಸಿನ ಪಯಣ ಆರಂಭಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಓಂ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.